ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ 6ನೇ ವಾರಕ್ಕೆ ಕಾಲಿಟ್ಟಿದೆ. ಈ ವಾರ ಯಾವುದೇ ಟಾಸ್ಕ್ ಕೂಡ ಇಲ್ಲ. ಸದ್ಯ ಭಾವನಾತ್ಮಕವಾಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕೆಣಕುವ ಕೆಲಸ ನಡೆಯುತ್ತಿದೆ. ಸ್ಪರ್ಧಿಗಳಿಗೆ ತಮ್ಮ ತಮ್ಮ ಮನೆಯಿಂದ ಪತ್ರಗಳು ಬರ್ತಿದೆ. ಅದನ್ನ ಓದಲು ಒಬ್ಬರಿಗೊಬ್ಬರು ತ್ಯಾಗ ಮಾಡಬೇಕಾದ ಅನಿವಾರ್ಯತೆ ಎದುರಾಗ್ತಿದೆ. ಇದು ಸ್ಪರ್ಧಿಗಳ ನಡುವೆ ಬಿರುಕಿಗೆ ಕಾರಣವಾಗ್ತಿದೆ. ಮನೆಗೆ ಬರುತ್ತಿರುವ ಪತ್ರಗಳನ್ನು ಓದುವುದು ಅಷ್ಟು ಸುಲಭವಲ್ಲ. ಒಬ್ಬರು ಪತ್ರ ಓದಲು ಮತ್ತೊಬ್ಬರು ತ್ಯಾಗ ಮಾಡಬೇಕಿದೆ. ಪತ್ರ ಸಿಕ್ಕವರು ಓದಿ ಭಾವುಕರಾದರೆ ಸಿಗದವರು ನೋವು ಮತ್ತಷ್ಟು ಹೆಚ್ಚಾಗ್ತಿದೆ. ಇದೀಗ ರಾಶಿಕಾ ಹಾಗೂ ರಕ್ಷಿತಾ ಮನೆಗಳಿಂದ ಇಬ್ಬರಿಗೂ ಪತ್ರಗಳು ಬಂದಿದೆ. ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಪತ್ರ ಸಿಗಲಿದೆ. ಅದು ಯಾರಿಗೆ ಎನ್ನುವುದನ್ನ ಮನೆಯ ಇತರ ಸ್ಪರ್ಧಿಗಳು ನಿರ್ಧರಿಸಬೇಕಾದ ಸವಾಲು ಎದುರಾಗಿದೆ. ಯಾರಿಗೆ ಪತ್ರ ಸಿಗ್ಬೇಕು ಎಂದು ನಿರ್ಧರಿಸುವ ಕೆಲಸ ನಡೆದಿದೆ. ಕೆಲವರು ರಾಶಿಕಾಗೆ ಪತ್ರ ಸಿಗ್ಬೇಕು ಅಂದ್ರೆ ರಘು ಸೇರಿ ಕೆಲವರು ರಕ್ಷಿತಾಗೆ ಪತ್ರ ಅವಶ್ಯಕತೆ ಇದೆ ಎಂದಿದ್ದಾರೆ. ಇದೇ ಕಾರಣಕ್ಕೆ ಈಗ ಸ್ಪರ್ಧಿಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿರುವುದು ಹೊಸ ಪ್ರೋಮೋದಲ್ಲಿ ಗೊತ್ತಾಗ್ತಿದೆ. ರಾಶಿಕಾ ಪರ ಧ್ರುವಂತ್, ಕಾಕ್ರೋಚ್ ಸುದೀಪ್, ಸ್ಪಂದನ, ಸೂರಜ್ ಹಾಗೂ ಅಶ್ವಿನಿ ಗೌಡ ಔಟ್ ಮಾಡಿದ್ದಾರೆ. ಈ ಮನೆಯಲ್ಲಿ ಮನಸ್ಸುಗಳು ಹಾಳಾಗಲು ಮೂಲ ಕಾರಣ ರಕ್ಷಿತಾ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಒಮ್ಮತ ಬರ್ದಿದ್ರೆ ಇಬ್ಬರಿಗೂ ಪತ್ರ ಸಿಗಲ್ಲ ಎಂದು ಜಾನ್ವಿ ಹೇಳಿದ್ದಾರೆ. ಅದಕ್ಕೆ ಏನ್ ಮಾಡೋಣ, ನನ್ನ ವ್ಯಕ್ತಿತ್ವವನ್ನ ಇನ್ನೊಂದು ರೀತಿ ತಿರುಚಿ ಅವಮಾನ ಆಗಲು ಕಾರಣ ರಕ್ಷಿತಾ ಮಾಡಿದ ಅವಮಾನ, ಅದಕ್ಕೆ ಕ್ಷಮೆನೇ ಇಲ್ಲ ಎಂದು ಅಶ್ವಿನಿ ಗೌಡ ವಾದಿಸಿದ್ದಾರೆ. ಕೊನೆಗೆ ಇಬ್ಬರಲ್ಲಿ ಒಬ್ಬರ ಪತ್ರ ನುಚ್ಚು ನೂರಾಗಿದೆ. ಅದು ಯಾರದ್ದು ಎನ್ನುವುದು ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಒಂದ್ ಕಡೆ ಪತ್ರ ಸಿಗಲ್ಲ ಎನ್ನುವ ನೋವು, ಮತ್ತೊಂದು ಕಡೆ ಅಶ್ವಿನಿಯ ಖಾರವಾದ ಮಾತುಗಳಿಂದ ರಕ್ಷಿತಾ ಕಣ್ಣೀರು ಹಾಕಿದ್ದಾರೆ. ಮೊದಲಿಂದ ಮನೆಯೊಳಗೆ ರಕ್ಷಿತಾ ಹಾಗೂ ಅಶ್ವಿನಿ ಗೌಡ ನಡುವೆ ಸಂಘರ್ಷ ಏರ್ಪಡುತ್ತಲೇ ಇದೆ. ವೈಯಕ್ತಿಕ ದ್ವೇಷದಿಂದಲೇ ಪತ್ರದ ವಿಚಾರದಲ್ಲಿ ಅಶ್ವಿನಿ ಗೌಡ ಖ್ಯಾತಿ ತೆಗೆದಿರುವುದು ಗೊತ್ತಾಗ್ತಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.